ಹಾಯ್ ವೆಲ್ಕಮ್ ಟು ಎಜುಕೇಷನ್ ಚಾನಲ್. ಇವತ್ತಿನ ನಮ್ಮ ಟಾಪಿಕ್ ಬಂದು ಕೇವಲ 21 ದಿನ ನಮ್ಮ ಚಾನಲನ್ನು ನೀವು ಫಾಲೋ ಮಾಡಿ. ಕೇವಲ 21 ಡೇಸ್, ಹಾಗೆ ಓನ್ಲಿ 10 ಮಿನಿಟ್ಸ್ ಟೈಮ್ ಕೊಡ್ರಿ. ಕೇವಲ ಪ್ರತಿನಿತ್ಯ ಒಂದು 10 ನಿಮಿಷ ನಮ್ಮ ವಿಡಿಯೋದಲ್ಲಿ ಒಂದು ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಅಪ್ಲೋಡ್ ಮಾಡಲಾಗುತ್ತದೆ. ಡೈಲಿ 6 o'clock ಅಥವಾ 7 o'clock ಡೆಫಿನೆಟ್ಲಿ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ. ಓನ್ಲಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಮಾತ್ರ, ಓಕೆನಾ? ಯಾವುದೇ ರೀತಿ ಗ್ರಾಮರ್ ಅನ್ನೋದು ಇರೋದಿಲ್ಲ. ಸೊ ನೀವು ಪ್ರತಿನಿತ್ಯ ಒಂದು 10 ನಿಮಿಷ ನಿಮ್ಮ ಭವಿಷ್ಯತ್ತಿಗೆ, ನಾವು ಇಂಗ್ಲೀಷ್ ಮಾತನಾಡುವ ಭವಿಷ್ಯತ್ತಿಗಾಗಿ ನೀವು ಪದೇ ಪದೇ 21 ಡೇಸ್, ಓಕೆ, 21 ಡೇಸ್ ವಿ ಹ್ಯಾವ್ ಟು ವರ್ಕ್ ವಿತ್ ಇಂಗ್ಲೀಷ್. ನೀವು ಇಂಗ್ಲೀಷ್ ಜೊತೆ ಪ್ರಾಕ್ಟೀಸ್ ಮಾಡಿರಿ. ಕೇವಲ 21 ದಿನ ಮಾತ್ರ, ಓಕೆನಾ? ನೆಗ್ಲೆಕ್ಟ್ ಮಾಡಬೇಡ್ರಿ ಪ್ಲೀಸ್. ದಯವಿಟ್ಟು ಮಾತಾಡೋಣ, ಇಂಗ್ಲೀಷ್ನಲ್ಲೇ ಮಾತಾಡೋಣ. ಇಲ್ಲಿ ನೋಡಿರಿ, ಆಲ್ ಸಬ್ಜೆಕ್ಟನ್ನು ಯೂಸ್ ಮಾಡಿಕೊಂಡು. ಆಲ್ ಸಬ್ಜೆಕ್ಟ್ ಯಾವಪ್ಪ? ಐ, ವಿ, ಯು, ದೇ, ಈ, ಶಿ, ಇಟ್ ಆ್ಯಂಡ್ ನೇಮ್ಸ್, ಓಕೆನಾ? ಅಷ್ಟೇ. ಒಂದು ಕೇವಲ 10 ನಿಮಿಷ ಬಿಟ್ಟು ಹೆಚ್ಚೇನಿರೋದಿಲ್ಲ, ಓಕೆನಾ? ಎಲ್ಲ ಸಬ್ಜೆಕ್ಟ್ ಕವರ್ ಮಾಡೋಣ. ಯಾಕೆಂದರೆ ಒಂದೇ ಒಂದು ವಾಕ್ಯ ತೆಗೆದುಕೊಳ್ಳೋಣ. ಒಂದು ಯಾವುದಾದ್ರೂ ಒಂದು ವಾಕ್ಯ ತೆಗೆದುಕೊಂಡು ಅದೇ ವಾಕ್ಯವನ್ನು ಆಲ್ ಸಬ್ಜೆಕ್ಟ್ಗೆ ಕನೆಕ್ಟ್ ಮಾಡೋಣ, ಓಕೆನಾ? ಪ್ರೆಸೆಂಟ್ನಲ್ಲಿ, ಪಾಸ್ಟ್ನಲ್ಲಿ, ಫ್ಯೂಚರ್ನಲ್ಲಿ 3 ಕಾಲಗಳಲ್ಲಿ ಪ್ರಯೋಗ ಮಾಡೋಣ, ಓಕೆನಾ? ಪ್ರತಿದಿನ ನಾವು ಮಾತನಾಡುವ ವಾಕ್ಯಗಳು ಪ್ರಸ್ತುತ, ನಾಳೆ, ಓಕೆನಾ? ನಿನ್ನೆ ನಡೆದದ್ದು, ಇವತ್ತು ನಡೆಯುವಂಥವು, ನಾಳೆ ನಡೆಯುವಂಥ ಸಂದರ್ಭಗಳನ್ನು ಎಲ್ಲ ಸಬ್ಜೆಕ್ಟ್ಗಳ ಮೇಲೆ ಪ್ರಯೋಗ ಮಾಡಿದರೆ ನಾವು ಪ್ರತಿನಿತ್ಯ ಇಷ್ಟು ಬಿಟ್ಟು ಏನಿರಲ್ಲ ಪ್ರಪಂಚದಲ್ಲಿ. ಇಷ್ಟೇ ಸಬ್ಜೆಕ್ಟ್, ಇವು ಬಿಟ್ಟು ಯಾವುದೇ ಇರೋದಿಲ್ಲ, ಓಕೆನಾ? ಲೆಟ್ಸ್ ಗೋ ಟು ದ ಟಾಪಿಕ್. ನೋಡಿರಿ, ಫಸ್ಟ್ ಒನ್ ಅಂದರೆ ಪ್ರಸ್ತುತ ದಿನ. ಐ ಟೇಕ್ ಮೈ ಬ್ರೇಕ್ಫಾಸ್ಟ್ ಅಟ್ 9 o'clock. ನಾನು ನನ್ನ ಬ್ರೇಕ್ಫಾಸ್ಟ್, ಐ ಟೇಕ್ ಮೈ ಬ್ರೇಕ್ಫಾಸ್ಟ್ ಅಟ್ 9 o'clock. ನಾನು ನನ್ನ ಅಲ್ಪಾಹಾರವನ್ನು 9 ಗಂಟೆಗೆ ತೆಗೆದುಕೊಳ್ಳುತ್ತೇನೆ. ಅದೇ ನಾನು ನಿನ್ನೆ 9 ಗಂಟೆಗೆ ತೆಗೆದುಕೊಂಡಿದ್ದೇನೆಂದರೆ ಐ ಟುಕ್ ಮೈ ಬ್ರೇಕ್ಫಾಸ್ಟ್ ಅಟ್ 9 o'clock, ಓಕೆನಾ? ಅದೇ ನಾಳೆ 9 ಗಂಟೆಗೆ ನಾನು ಅಲ್ಪಾಹಾರ ತೆಗೆದುಕೊಳ್ಳುತ್ತೇನೆ ಅಂತಂದರೆ ಐ ವಿಲ್ ಟೇಕ್ ಮೈ ಬ್ರೇಕ್ಫಾಸ್ಟ್ ಅಟ್ 9 o'clock, ಓಕೆನಾ? ಐ ಸಬ್ಜೆಕ್ಟನ್ನು ತೆಗೆದುಕೊಂಡಿವಿ, ಆಯಿತಾ? ಐ ಸಬ್ಜೆಕ್ಟ್ ಅಂದರೆ ಏನು? ನನ್ನ ಬಗ್ಗೆ ಹೇಳುತ್ತೆ. ಐ ಟೇಕ್ ಮೈ ಬ್ರೇಕ್ಫಾಸ್ಟ್ ಅಟ್ 9 o'clock. ಐ ಟುಕ್ ಮೈ ಬ್ರೇಕ್ಫಾಸ್ಟ್ ಅಟ್ 9 o'clock. ಎಷ್ಟೆರಡೆ ಅಂತ ಹೇಳೋದು ಬೇಕಿಲ್ಲ, ಯಾಕಂದರೆ V2 ಟುಕ್ ಅನ್ನೋದಿತ್ತಲ್ಲ, ವರ್ಬ್ ಅನ್ನೋದು ಟುಕ್ ಅನ್ನೋದು ಬಂತಂದರೆ ಅದು ಪೂರ್ವದಲ್ಲಿ ನಡೆದ ಸಂದರ್ಭ ಬಗ್ಗೆ ಹೇಳುತ್ತೆ, ಓಕೆನಾ? ಇವಾಗ ಐ ಸಬ್ಜೆಕ್ಟ್ ಆಯಿತು. ಇವಾಗ ಉಯ್ ಅನ್ನೋದು ತೆಗೆದುಕೊಳ್ಳೋಣ, ಓಕೆನಾ? ಉಯ್ ಅಂದರೆ ಏನು? ನಾವು, ಓಕೆನಾ? ವಿ ಟೇಕ್ ಅವರ್ ಬ್ರೇಕ್ಫಾಸ್ಟ್ ಅಟ್ 9 o'clock. ವಿ ಟೇಕ್ ಅವರ್ ಬ್ರೇಕ್ಫಾಸ್ಟ್ ಅಟ್ 9 o'clock. ನಾವು 9 ಗಂಟೆಗೆ ನಮ್ಮ ಅಲ್ಪಾಹಾರ, ವಿ ಟೇಕ್ ಅವರ್ ಅಂದರೆ ಏನು? ನಮ್ಮ ಅಲ್ಪಾಹಾರವನ್ನು ತೆಗೆದುಕೊಳ್ಳುತ್ತೇವೆ. ಅದೇ ನಾವು ನಿನ್ನೆ 9 ಗಂಟೆಗೆ ಅಲ್ಪಾಹಾರವನ್ನು ತೆಗೆದುಕೊಂಡಿದ್ದೇವೆ ಅಂದರೆ ನಾವು. ವಿ ಟುಕ್, ಓಕೆನಾ? ಹೇಳಿದ್ನಲ್ಲ, ವರ್ಬ್ ಅನ್ನೋದು V2 ನಲ್ಲಿರಬೇಕು. ವಿ ಟುಕ್ ಬ್ರೇಕ್ಫಾಸ್ಟ್ ಅಟ್ 9 o'clock. ಎಷ್ಟೆರಡೆ ಅಂತ ಹೇಳ್ಬೋದು, ಹೇಳದೇ ಇರ್ಬೋದು. ಯಾಕಪ್ಪ ಅಂದರೆ ವರ್ಬ್ ಅನ್ನೋದು V2 ನಲ್ಲಿ ಇದೆ ಅಂತಂದರೆ ಅದು ಪೂರ್ವದಲ್ಲಿ ನಡೆದ ಸಂದರ್ಭ ಬಗ್ಗೆ ಹೇಳುತ್ತೆ. ಅದೇ ನಾಳೆ ಅಂತಂದರೆ ವಿ ವಿಲ್ ಟೇಕ್ ಅವರ್ ಬ್ರೇಕ್ಫಾಸ್ಟ್ ಅಟ್ 9 o'clock, ಓಕೆನಾ? ನೆಕ್ಸ್ಟ್, ಇವಾಗ ಯು ಒಂದು ಸಬ್ಜೆಕ್ಟ್ ತೆಗೆದುಕೊಳ್ಳೋಣ. ಯು ಟೇಕ್ ಯುವರ್ ಬ್ರೇಕ್ಫಾಸ್ಟ್ ಅಟ್ 9 o'clock. ಅರ್ಥ ಆಯ್ತಾ? ಯು ಟೇಕ್ ಯುವರ್ ಬ್ರೇಕ್ಫಾಸ್ಟ್ ಅಟ್ 9 o'clock. ನೀವು 9 ಗಂಟೆಗೆ ನಿಮ್ಮ ಬ್ರೇಕ್ಫಾಸ್ಟ್ ಅಂದರೆ ಅಲ್ಪಾಹಾರವನ್ನು ತೆಗೆದುಕೊಳ್ಳುತ್ತೀರಿ, ಓಕೆನಾ? ಯು ಟುಕ್ ಯುವರ್ ಬ್ರೇಕ್ಫಾಸ್ಟ್ ಅಟ್ 9 o'clock. ನೀವು ನಿನ್ನೆ ಅಂತ ಅಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ನೀವು 9 ಗಂಟೆಗೆ ಅಲ್ಪಾಹಾರವನ್ನು ತೆಗೆದುಕೊಂಡಿದ್ದೀರಿ. ಯಾವಾಗ ಅಂತಂದರೆ ಪೂರ್ವದಲ್ಲಿ, ಓಕೆನಾ? ಅದೇ ನಾಳೆ ಅಂತಂದರೆ ಯು ವಿಲ್ ಟೇಕ್ ಯುವರ್ ಬ್ರೇಕ್ಫಾಸ್ಟ್ ಅಟ್ 9 o'clock, ಓಕೆನಾ? ಇಲ್ಲಿ ಅಟ್ 9 o'clock ಅಂತ ಸೇರಿಸ್ಕೊಳ್ರಿ, ಓಕೆನಾ? ಅರ್ಥ ಆಯ್ತಾ? ಎಲ್ಲ ಸಬ್ಜೆಕ್ಟ್ ಮೇಲೆ ಪ್ರಯೋಗ ಮಾಡೋಣ. ಕೇವಲ 10 ನಿಮಿಷ, ಏನು ಸ್ಕಿಪ್ ಮಾಡಬೇಡ್ರಿ. ವೀಡಿಯೋವನ್ನು ಸ್ಕಿಪ್ ಮಾಡಿದ್ರೆ ಕಾನ್ಸೆಪ್ಟ್ ಅರ್ಥ ಆಗಲ್ಲ. ಪ್ಲೀಸ್
ಪ್ಲೀಸ್. ಇವಾಗ ದೇ ಅನ್ನೋ ಸಬ್ಜೆಕ್ಟ್ ತೆಗೆದುಕೊಳ್ಳೋಣ. ಓಕೆನಾ, ಐ ಆಯಿತು, ವಿ ಆಯಿತು, ಯು ಆಯಿತು. ಇವಾಗ ದೇ ಟೇಕ್ ದೇರ್ ಬ್ರೇಕ್ಫಾಸ್ಟ್ ಅಟ್ 9 o'clock. ದೇ ಟೇಕ್ ದೇರ್ ಬ್ರೇಕ್ಫಾಸ್ಟ್. ದೇರ್ ಅಂತಂದರೆ ಅವರ. ಓಕೆನಾ, ದೇ ಟೇಕ್ ಅವರ ಅಲ್ಪಾಹಾರವನ್ನು ತೆಗೆದುಕೊಂಡಿದ್ದಾರೆ. ಅವರ ಅಲ್ಪಾಹಾರವನ್ನು ತೆಗೆದುಕೊಂಡಿದ್ದಾರೆ. ಓಕೆನಾ, ದೇ ಟುಕ್ ದೇರ್ ಬ್ರೇಕ್ಫಾಸ್ಟ್ ಅಟ್ 9 o'clock. ಓಕೆನಾ, ಅವರು ತಮ್ಮ ಅಲ್ಪಾಹಾರವನ್ನು 9 ಗಂಟೆ ತೆಗೆದುಕೊಂಡಿದ್ದಾರೆ. ಇಲ್ಲಿ ತೆಗೆದುಕೊಂಡಿದ್ದಾರೆ. ಓಕೆನಾ, ದೇ ವಿಲ್ ಟೇಕ್ ದೇರ್ ಬ್ರೇಕ್ಫಾಸ್ಟ್ ಅಟ್ 9 o'clock ಅಂತಂದರೆ ನಾಳೆ ಅಥವಾ ಅವರು 9 ಗಂಟೆಗೆ ಅಲ್ಪಾಹಾರವನ್ನು ತೆಗೆದುಕೊಳ್ಳುವರು. ಓಕೆನಾ. ನೆಕ್ಸ್ಟ್, ಈಗ ಹಿ ಅಂದರೆ ಅವನು. ಐ ಸಬ್ಜೆಕ್ಟ್ ಆಯಿತು, ವಿ ಸಬ್ಜೆಕ್ಟ್ ಆಯಿತು, ಯು ಆಯಿತು, ದೇ ಅನ್ನೋ ಸಬ್ಜೆಕ್ಟ್ ಆಯಿತು. ಇವಾಗ ಹಿ ಅಂದರೆ ಅವನು. ಹಿ ಟೇಕ್ಸ್ ಅಂದರೆ ನೋಡ್ರಿ ಇ ಎಸ್ ಆ್ಯಡ್ ಆಗಿದೆ. ಓಕೆನಾ, ಯಾಕಂದರೆ ಪ್ರೆಸೆಂಟ್ ಟೆನ್ಸ್ನಲ್ಲಿ ಡಸ್. ಓಕೆ, ಹಿ ಡಸ್ ಟೇಕ್ ಅಂತ ಹೇಳ್ಬೋದು, ಕರೆಕ್ಟು. ಡಸ್ ಬಂದಿಲ್ಲ ಅಂತಂದರೆ ಈ ಟೇಕ್ಗೆ ಎಸ್ ಅನ್ನೋದು ಆ್ಯಡ್ ಆಗುತ್ತೆ, ಇ ಎಸ್ ಅನ್ನೋದು ಆ್ಯಡ್ ಆಗುತ್ತೆ. ಓಕೆನಾ, ಟೇಕ್ಸ್. ಹಿ ಟೇಕ್ಸ್ ಇಸ್ ಬ್ರೇಕ್ಫಾಸ್ಟ್ ಓಕೆ, HIS ಇಸ್ ಬ್ರೇಕ್ಫಾಸ್ಟ್ ಅಟ್ 9 o'clock. ಅವನು ತನ್ನ ಅಲ್ಪಾಹಾರವನ್ನು 9 ಗಂಟೆಗೆ ತೆಗೆದುಕೊಂಡಿದ್ದಾನೆಂದರೆ ಹಿ ಟುಕ್ ಈಸ್ ಬ್ರೇಕ್ಫಾಸ್ಟ್ ಅಟ್ 9 o'clock. ಹಿ ವಿಲ್ ಟೇಕ್ಸ್ ಈಸ್ ಬ್ರೇಕ್ಫಾಸ್ಟ್ ಅಟ್ 9 o'clock. ಈ ವಿಲ್ ಅಂತ ಬಂತಂದರೆ ಅದು ಭವಿಷ್ಯತ್ತಿನ ಬಗ್ಗೆ ಮಾತನಾಡುತ್ತೆ. ಓಕೆನಾ, ಅರ್ಥ ಆಯ್ತಾ? ನೆಕ್ಸ್ಟ್, ಶೀ ಟೇಕ್ಸ್. ನೋಡ್ರಿ, ಹಿ, ಶಿ, ಇಟ್ ಆ್ಯಂಡ್ ನೇಮ್ಸ್, ಎನಿ ನೇಮ್ಸ್ ಯಾವುದಾದ್ರೂ ಬರಲಿ, ಅಲ್ಲಿ ವರ್ಬ್ ಅನ್ನೋದು ಇ ಎಸ್ ಅನ್ನೋದು ವರ್ಬಿಗೆ ಆ್ಯಡ್ ಆಗುತ್ತೆ, ಎಸ್ ಅನ್ನೋದು. ಓಕೆನಾ, ಒಂದು ವೇಳೆ ಡಸ್ ಅಂತ ಬಂತಂದರೆ ವರ್ಬ್ ಅನ್ನೋದು V1 ರೂಪದಲ್ಲೇ ಇರುತ್ತೆ. ಡಸ್ ಅನ್ನೋದು ಬಂದಿಲ್ಲ ಅಂದರೆ V5 ಆಗುತ್ತೆ. ವರ್ಬ್ ಅನ್ನೋದು V5. ಓಕೆ, ಟೇಕ್ಸ್. ಓಕೆನಾ, ಶೀ ಟೇಕ್ಸ್ ಹರ್ ಬ್ರೇಕ್ಫಾಸ್ಟ್ ಅಟ್ 9 o'clock. ಓಕೆನಾ, ಅವಳು ತನ್ನ ಅಲ್ಪಾಹಾರವನ್ನು 9 ಗಂಟೆಗೆ ತೆಗೆದುಕೊಳ್ಳುತ್ತಾಳೆ. ಅವಳು 9 ಗಂಟೆಗೆ ಅಲ್ಪಾಹಾರವನ್ನು ತೆಗೆದುಕೊಂಡಿದ್ದಾಳೆ ಅಂತಂದರೆ ಶಿ ಟುಕ್ ಹರ್ ಬ್ರೇಕ್ಫಾಸ್ಟ್ ಅಟ್ 9 o'clock. ಓಕೆ, ತೆಗೆದುಕೊಂಡಿದ್ದಾಳೆ ಅಂತಂದರೆ ಅಂದರೆ ಕಂಪ್ಲೀಟೆಡ್ ಆ್ಯಕ್ಷನ್. ಸೊ ಅಲ್ಲಿ ವರ್ಬ್ ಅನ್ನೋದು ಟುಕ್ ಅನ್ನೋದು ಬರುತ್ತೆ. ಅದೇ ಫ್ಯೂಚರ್ನಲ್ಲಾದರೆ ಶಿ ವಿಲ್ ಟೇಕ್ ಬ್ರೇಕ್ಫಾಸ್ಟ್ ಅಟ್ 9 o'clock ಅಂತ ಹೇಳ್ಬೋದು. ಓಕೆನಾ, ಇವಾಗ ಐ ಆಯಿತು, ವಿ ಆಯಿತು. ಓಕೆ, ಲಾಸ್ಟ್ ಆ್ಯಂಡ್ ಟು ಓನ್. ಇವಾಗ ನೇಮ್ಸ್ ತೆಗೆದುಕೊಂಡ್ರೆ ಏನಾಗುತ್ತೆ? ಓಕೆನಾ, ಮೋಡಿ ಟೇಕ್ಸ್ ಈಸ್ ಬ್ರೇಕ್ಫಾಸ್ಟ್ ಅಟ್ 9 o'clock. ನರೇಂದ್ರ ಮೋದಿ ತನ್ನ ಅಲ್ಪಾಹಾರವನ್ನು 9 ಗಂಟೆಗೆ ತೆಗೆದುಕೊಳ್ಳುತ್ತಾನೆ. ಓಕೆನಾ, ಅರ್ಥ ಆಯ್ತಾ? ಟೇಕ್ಸ್, ಡಸ್ ಅಂತ ಬಂದರೆ ಒಂದೇ, ವರ್ಬಿಗೆ ಎಸ್ ಆ್ಯಡ್ ಆಯ್ತು ಅಂದ್ರೆ ಕೂಡ ಒಂದೇ. ಡಸ್ ಅಂತ ಬಂದರೆ ಟೇಕ್ಸ್ ಬರೋಕ್ಕಲ್ಲ, ಟೇಕ್ ಅಂತ ಬರುತ್ತೆ. ಓಕೆನಾ, ಅರ್ಥ ಆಯ್ತಾ ಡಿಫ್ರೆನ್ಸು? ಮೋಡಿ ಟೇಕ್ಸ್ ಇಸ್ ಬ್ರೇಕ್ಫಾಸ್ಟ್ ಅಟ್ 9 o'clock. ಅದೇ ನಿನ್ನೆ ಆದರೆ ಮೋಡಿ ಟುಕ್ ಇಸ್ ಬ್ರೇಕ್ಫಾಸ್ಟ್ ಅಟ್ 9 o'clock. ಮೋಡಿ ತನ್ನ ಅಲ್ಪಾಹಾರವನ್ನು 9 ಗಂಟೆಗೆ ತೆಗೆದುಕೊಂಡಿದ್ದಾನೆ. ಅದೇ ಪ್ರಸ್ತುತ ಆದರೆ ತೆಗೆದುಕೊಳ್ಳುತ್ತಾನೆ. ಅದೇ ನಾಳೆ ಆದರೆ ತೆಗೆದುಕೊಳ್ಳುವರು. ಯಾರು? ಮೋಡಿ ವಿಲ್ ಟೇಕ್ ಇಸ್ ಬ್ರೇಕ್ಫಾಸ್ಟ್ ಅಟ್ 9 o'clock. ಓಕೆ, ಲಾಸ್ಟ್ ಆ್ಯಂಡ್ ಫೈನಲ್, ಕಾವ್ಯ ಟೇಕ್ಸ್ ಹರ್ ಬ್ರೇಕ್ಫಾಸ್ಟ್ ಅಟ್ 9 o'clock. ಕಾವ್ಯ ಅಂದರೆ ಇಲ್ಲಿ ನೇಮ್ಸ್ ಮೇಲೆ, ಎಲ್ಲ ಸಬ್ಜೆಕ್ಟ್ ಮೇಲೆ ಪ್ರಯೋಗ ಮಾಡಿವಿ. ಐ, ವಿ, ಯು, ದೇ, ಈ, ಶಿ, ಇಟ್, ಮೋಡಿ ಆ್ಯಂಡ್ ಕಾವ್ಯ. ಓಕೆ, ಈ ರೀತಿ ಪ್ರಯತ್ನ ಮಾಡಿರಿ. ನೇಮ್ಸ್ ಬಂದುತ್ತಂದರೆ ವರ್ಬು ಇ ಎಸ್ ಆ್ಯಡ್ ಆಗುತ್ತೆ. ಓಕೆನಾ, ಅಲ್ಲಿ ಅಥವಾ ಕಾವ್ಯ ಡಸ್ ಟೇಕ್ ಹರ್ ಬ್ರೇಕ್ಫಾಸ್ಟ್ ಅಟ್ 9 o'clock. ಇದು ಕರೆಕ್ಟೇ. ಕಾವ್ಯ ಟೇಕ್ಸ್ ಹರ್ ಬ್ರೇಕ್ಫಾಸ್ಟ್ ಅಟ್ 9 o'clock. ಅರ್ಥ ಆಯ್ತಾ? ಬೋತ್ ಆರ್ ಕರೆಕ್ಟ್. ಓಕೆನಾ, ಡಸ್ ಬಂದರೆ ಎಸ್ ಅನ್ನೋದು ಆ್ಯಡ್ ಆಗೋದಿಲ್ಲ, ವರ್ಬಿಗೆ ಬಂದಿಲ್ಲ ಅಂದರೆ ವರ್ಬಿಗೆ ಎಸ್ ಅನ್ನೋದು ಆ್ಯಡ್ ಆಗುತ್ತೆ. ಓಕೆನಾ, ಕಾವ್ಯ ತನ್ನ ಅಲ್ಪಾಹಾರವನ್ನು 9 ಗಂಟೆಗೆ ತೆಗೆದುಕೊಂಡಿದ್ದಾಳೆ ಅಂದರೆ ಕಾವ್ಯ ಟುಕ್ ಹರ್ ಬ್ರೇಕ್ಫಾಸ್ಟ್ ಅಟ್ 9 o'clock. ಇಲ್ಲಿ ಪೂರ್ವದಲ್ಲಿ
ಅಂದರೆ ಪಾಸ್ಟ್ನಲ್ಲಿ ಮಾತಾಡುವಾಗ ಡಸ್ ಅನ್ನೋದು ಬರೋದಿಲ್ಲ. ಓಕೆನಾ. ನೆಕ್ಸ್ಟ್ ಫ್ಯೂಚರ್. ಕಾವ್ಯ ವಿಲ್ ಟೇಕ್ ಹರ್ ಬ್ರೇಕ್ಫಾಸ್ಟ್ ಅಟ್ 9 o'clock. ಈ ರೀತಿ ಪ್ರಾಕ್ಟೀಸ್ ಮಾಡಿರಿ. ಅಂದರೆ ಒಂದು ವಾಕ್ಯವನ್ನು ತೆಗೆದುಕೊಳ್ರಿ, ಎಲ್ಲ ಸಬ್ಜೆಕ್ಟ್ ಕವರ್ ಮಾಡಿರಿ. ಓಕೆನಾ. ಇವಾಗ ಬ್ರೇಕ್ಫಾಸ್ಟ್ ಅಂತ ಹೇಳಿದ್ವಿ, ಹೌದಾ? ನೀವೇನು ತೆಗೆದುಕೊಳ್ತೀರಿ? ರೀಡಿಂಗ್, ವಾಚ್ ಮೂವೀಸ್, ಅಥವಾ ಟೇಕ್ ಲಂಚ್, ಅಥವಾ ಟೇಕ್ ಸಪ್ಪರ್, ಅಥವಾ ಟೇಕ್ ಸ್ನ್ಯಾಕ್ಸ್, ವಾಚಿಂಗ್ ನ್ಯೂಸ್, ರೀಡಿಂಗ್ ಬುಕ್ಸ್. ಓಕೆ, ಈ ರೀತಿ ಎನಿ ವರ್ಕ್ ಯಾವುದಾದ್ರೂ ಅಷ್ಟೇ. ಬಟ್ ನೀವು ಎಲ್ಲ ಸಬ್ಜೆಕ್ಟ್ನ ಪ್ರಯೋಗ ಮಾಡ್ತಾ ಕೆಲವೊಂದು ಸೆಂಟೆನ್ಸನ್ನು, ಕೆಲವು ವಾಕ್ಯಗಳನ್ನು ನೀವು ಪ್ರತಿನಿತ್ಯ ಮಾಡುವ ಯಾವುದೇ ವರ್ಕನ್ನು ತೆಗೆದುಕೊಂಡು ಸೆಂಟೆನ್ಸನ್ನು ಕ್ರಿಯೇಟ್ ಮಾಡಿರಿ. ವಾಕ್ಯಗಳು ಕ್ರಿಯೇಟ್ ಮಾಡಿದರೆ ನಿಮ್ಮಲ್ಲಿ ನಿಮಗೆ ಕಾನ್ಫಿಡೆಂಟ್ ಬರುತ್ತೆ. ಸೊ ಇಂಗ್ಲೀಷ್ ಮಾತನಾಡೋದಕ್ಕೆ ಬುನಾದಿ ಮೊದಲನೇ ಹೆಜ್ಜೆ ಇಟ್ಟಂಗಾಗುತ್ತೆ. ಮಾತಾಡಿದ್ರೆ ತಾನೇ ಬರೋದು ಇಂಗ್ಲೀಷು. ಸೊ ಪ್ರಯತ್ನ ಮಾಡಿರಿ, ಪ್ರಾಕ್ಟೀಸ್ ಮಾಡಿರಿ, ಪ್ರಾಕ್ಟೀಸ್ ವಿಲ್ ಗೆಟ್ ಎ ಒನ್ ಆಫ್ ಗುಡ್ ಪೊಸಿಷನ್ ಇನ್ ಎ ಫ್ಯೂಚರ್. ಓಕೆನಾ. ನೀವು ಇಂಗ್ಲೀಷ್ ಮಾತನಾಡಿದ್ರೆ ತಾನೇ ಮಾತಾಡೋಕ್ಕೆ ಬರೋದು. ಮಾತಾಡ್ರಿ, ಇಂಗ್ಲೀಷ್ ರೈಟ್ ಆಗಲಿ ರಾಂಗ್ ಆಗಲಿ, ಯು ಮಸ್ಟ್ ಆ್ಯಂಡ್ ಶುಡ್ ಯು ಸ್ಪೀಕ್. ಓಕೆನಾ. ಪ್ರಯತ್ನ ಮಾಡಿದ್ರೆ ತಾನು ಬರೋದು. ಮಾತಾಡ್ರಿ, ರೈಟ್ ಆಗಲಿ ರಾಂಗ್ ಆಗಲಿ, ಪದೇ ಮಾತಾಡ್ರಿ. ಅದು ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಫಿಕ್ಸ್ ಆಗುತ್ತೆ. ಓಕೆನಾ. ಇಂಗ್ಲೀಷ್ ಸುಮ್ಮನೆ ಬರೋದಿಲ್ಲ ರೀ, ಮಾತಾಡಿದ್ರೆ ಮಾತ್ರ ಬರೋದು. ಓಕೆನಾ. ಎಲ್ಲದಕ್ಕೂ ಕಾರ್ಯ ನಿರ್ವಹಿಸಲೇಬೇಕು. ಅಥವಾ ನೀವು ಚಿಕ್ಕ ಮಕ್ಕಳ ಜೊತೆ ಮಾತಾಡ್ರಿ, ಯಾಕಂದರೆ ಅವರು ತಪ್ಪು ಮಾತಾಡಿದ್ರು ನಿಮಗೆ ಪ್ರಾಬ್ಲಮ್ ಆಗಲ್ಲ, ಯಾಕಂದರೆ ನೀವು ಕಲಿಸ್ಕೊಡ್ತೀರಿ. ಅದೇ ನೀವೇ ತಪ್ಪು ಮಾತಾಡಿದ್ರು ಅವ್ರಿಗೆ ಗೊತ್ತಾಗಲ್ಲ. ಸೊ ನಿಮಗೆ ಒಂದು ಕಲಿಕೆ ಅನ್ನೋದು ಅವ್ರಿಗೆ ಕಲಿಸ್ಕೊಟ್ಟಂತಾಗುತ್ತೆ, ನೀವು ಕಲಿತಂತಾಗುತ್ತೆ. ಪ್ರಾಕ್ಟೀಸ್ ಮಾಡೋಕ್ಕೂ ಪಾರ್ಟ್ನರ್ ಬೇಕಲ್ವಾ. ಸೊ ಆ ಚಿಕ್ಕ ಮಕ್ಕಳಿಗೆ ಆಗ್ಬಾರ್ದು. ಸೊ ಪ್ರಯತ್ನ ಮಾಡಿರಿ. ನೀವು ಇಂಗ್ಲೀಷ್ ಮಾತಾಡೋದಕ್ಕೆ ಅವ್ರ ಜೊತೆ ಮಾತಾಡ್ರಿ, ರೈಟ್ ಆಗಲಿ ರಾಂಗ್ ಆಗಲಿ. ಓಕೆನಾ. ಫೈನಲ್ ಆಗಿ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಈ ವಿಡಿಯೋವನ್ನು ಶೇರ್ ಮಾಡಿರಿ. ಸ್ವಲ್ಪ ಎಜುಕೇಷನ್ ಚಾನಲ್ಗೆ ಹೆಲ್ಪ್ ಆಗುತ್ತೆ ನಿಮ್ಮಿಂದ. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇಂಗ್ಲೀಷ್ನ